ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್, ಮಕ್ಕಳ ನರತಜ್ಞ. ಈ ವಿಡಿಯೋದಲ್ಲಿ ಲೆವೆಟ್ರಿಸ್ಟಾಮ್ ಔಷಧಿಯ ಬಗ್ಗೆ ಕೆಲವು ವಿಚಾರಗಳನ್ನು ವಿವರಿಸ್ತೇನೆ. ನೀವು ಮಗುವಿನ ತಂದೆ ಆಗಿರ್ಬೋದು ಅಥವಾ ನೀವೇ ಔಷಧಿನ ತಗೊಳ್ತಿರ್ಬೋದು. ಈ ಮಾಹಿತಿ ಎಲ್ಲ ನಿಮಗೆ ಸೂಕ್ತವಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಲೆವೆಟ್ರಿಸ್ಟಾಮ್ ಅನ್ನೋ ಔಷಧಿ ಫಿಟ್ಸ್ ಕಾಯಿಲೆಗೆ ಉಪಯೋಗಿಸ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲ ಥರ ಫಿಟ್ಸ್ ಕಾಯಿಲೆಗೂ ಉಪಯೋಗಿಸ್ಬೋದು. ಮಕ್ಕಳಲ್ಲಿ ಅಂದರೆ ಈಗ ತಾನೇ ಹುಟ್ಟಿರೋ ಮಗುವಲ್ಲಿರ್ಬೋದು, ಚಿಕ್ಕ ಮಕ್ಕಳಲ್ಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಯಾರಲ್ಲಾದರೂ ಉಪಯೋಗಿಸ್ಬೋದು. ಇದು ಬಹಳ ಒಳ್ಳೆ ಔಷಧಿ. ಇದು ಟ್ಯಾಬ್ಲೆಟ್ಟು, ಸಿರಪ್ಪು, ಇಂಜೆಕ್ಷನ್ ಆಕಾರದಲ್ಲಿ ಸಿಗುತ್ತೆ. ಇಂಜೆಕ್ಷನ್ ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಮಾತ್ರ. ಟ್ಯಾಬ್ಲೆಟ್ಟು, ಸಿರಪ್ಪು ನಿಮ್ಮ ವಯಸ್ಸಿಗೆ ತಕ್ಕನಾಗಿ ಯಾವುದು ಸೂಕ್ತನೋ ಅದನ್ನು ಕೊಟ್ಟಿರ್ತೇವೆ. ಈ ಔಷಧಿನ ದಿನಕ್ಕೆ 2 ಸತಿ ತಗೊಳ್ಳೇಬೇಕು. ಅದು ಹೇಳಿದ ಪ್ರಕಾರ, ಆ ಡೋಸಿನ ಪ್ರಕಾರ ನಿಮಗೆ ಡಾಕ್ಟ್ರ್ ಏನು ಹೇಳಿದಾರೋ ಅದರ ಪ್ರಕಾರ ದಯವಿಟ್ಟು ತಗೊಳ್ಳಿ. ಇದು ಊಟಕ್ಕೆ ಮುಂಚೆ ಅಥವಾ ಊಟಕ್ಕಾದ ನಂತರನೂ ತಗೊಳ್ಬೋದು. ಎಲ್ಲ ಔಷಧಿಗಳಿಗೂ ಸೈಡ್ ಎಫೆಕ್ಟ್ ಅಂದರೆ ಅಡ್ಡ ಪರಿಣಾಮಗಳು ಅಥವಾ ನಾವು ಬೇಡದಿರೋ ಎಫೆಕ್ಟು ಇದ್ದೇ ಇರುತ್ತೆ. ಆದರೆ ಒಂದು ಒಳ್ಳೆ ವಿಚಾರ ಏನಂದರೆ ಎಲ್ಲರಲ್ಲೂ ಇದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಔಷಧಿಯಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಔಷಧಿ ಶುರು ಮಾಡಿದ್ಮೇಲೆ ತುಂಬ ನಿದ್ದೆ ಬರೋದು, ಸ್ವಲ್ಪ ತಲೆ ಚಕ್ಕರ್ ಬರೋದು, ಅಥವಾ ತುಂಬ ಇರಿಟೇಬಲ್ ಅಂದರೆ ಸುಮ್ಮನೆ ಕಿರಿಕಿರಿ ಇರುತ್ತೆ ಮನಸ್ಸು. ಅದು ಮಕ್ಕಳಲ್ಲಿ ಇದು ಜಾಸ್ತಿ. ಆಮೇಲೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಅಂದರೆ ಇದ್ದಕ್ಕಿದ್ದಂಗೆ ಕೋಪ ಬರೋದು, ಇದ್ದಕ್ಕಿದ್ದಂಗೆ ಶಾಂತಿ ಆಗೋದು, ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಈ ಥರ ಆದರೂ ಸಹ ಬಹಳಷ್ಟು ಮಂದಿಯಲ್ಲಿ 1-2-3 ವಾರಗಳಲ್ಲಿ ಇದು ಸೆಟ್ಲ್ ಆಗುತ್ತೆ. ಅಂದರೆ ಎಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿಕೊಂಡು ಈ ಔಷಧಿ ಬದಲಾಯಿಸ್ಬೇಕಾ ಯೋಚನೆ ಮಾಡಬೇಕಾಗತ್ತೆ. ಈ ಔಷಧಿನ ದಿನಕ್ಕೆ ಹೇಳ್ದಂಗೆ 2 ಸತಿ ತೊಗೊಬೇಕು. ಸರಿಯಾದ ಟೈಮಲ್ಲಿ, ಅಂದರೆ ಒಂದು ಟೈಮಲ್ಲಿ ದಿನ ತಗೊಳ್ತಿದ್ರೆ ಮುರಿಯೋದಿಲ್ಲ. ಏನಾದ್ರು ಬೈ ಚಾನ್ಸ್ ಮರ್ತೋದ್ರೆ ನೆನಪಂದ ತಕ್ಷಣ ತಗೊಳ್ಳಿ. ಅಥವಾ ಇನ್ನೇನು ನೆಕ್ಸ್ಟ್ ಡೋಸಿಗೆ ರೆಡಿ ಹತ್ರ ಬಂದಿದ್ದೀವಿ ಅಂದರೆ ಆ ಡೋಸ್ ತೊಗೊಂಡು ಡಬಲ್ ಡೋಸ್ ತಗೊಳ್ಬೇಡಿ. ಮತ್ತು ಇದು ಹೇಳ್ದಂಗೆ ಎಲ್ಲ ವಯಸ್ಸಲ್ಲೂ ಎಲ್ರಿಗೂ ಸೇಫ್ ಇದೆ. ಇದು ಸಾಮಾನ್ಯವಾಗಿ ಈ ಔಷಧಿ ತೊಗೊಳ್ತಿರುವಾಗ ತಿಳ್ಕೊಳ್ಬೇಕಾಗಿರೋ ವಿಚಾರಗಳು. ಇದಲ್ಲದೆ ನಿಮ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಈ ಔಷಧಿ ಬಗ್ಗೆ ಇನ್ನೂ ಸೂಕ್ತವಾದ ಮಾಹಿತಿಗಳನ್ನು ಬ್ಲಾಗಲ್ಲಿ ಬರೆದಿದ್ದೀನಿ. ಇದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಓದ್ಕೋಬೋದು. ಇದಲ್ಲದೆ ಏನಾದ್ರು ಪ್ರಶ್ನೆಗಳಿದ್ರೆ ನಮಗೆ ವಾಟ್ಸಪ್ಪಲ್ಲಾದರೂ ನೀವು ಮೆಸೇಜ್ ಕಳಿಸಿ ಅಥವಾ ಇಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ.